ರಾಜ್ಯದಲ್ಲಿ ರಸಗೊಬ್ಬರ ಕೊರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಯ ನಿರಂತರ ವರದಿಯ ಫಲಶ್ರುತಿ ಎಂಬಂತೆ ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ವಿ. ಕಳೆದ ಒಂದು ವಾರದಿಂದ ಸತತವಾಗಿ ನಾವು ವರದಿಯನ್ನ ಬಿತ್ತರ ಮಾಡ್ತಾನೆ ಇದ್ದೀವಿ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಕೊರತೆಯಿಂದ ರೈತರು ಕಂಗಾಲಾಗಿರುವಂತಹ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಫ್ರೀಡಂ ಟಿವಿ ಕಳೆದ ಒಂದು ವಾರದಿಂದ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಫ್ರೀಡಂ ಸತತ ವರದಿಯಿಂದ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ದೆಹಲಿಯಿಂದ ಬಂದ ತಕ್ಷಣ ಅಧಿಕಾರಿಗಳ ಸಭೆಯನ್ನು ಸಿಎಂ ಕರೆದಿದ್ದಾರೆ. ಸಭೆಯಲ್ಲಿ ಕೃಷಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಡಿಕೆಶಿ. ಇಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರಿ? ಕೃಷಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ವರದಿ ಬಿತ್ತರಿಸಿತ್ತು ಫ್ರೀಡಂ ಟಿವಿ. ಇದೀಗ ಫ್ರೀಡಂ ಟಿವಿ ರಸಗೊಬ್ಬರ ವರದಿಗೆ ಸಿಎಂ ಡಿಕೆಶಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ರಾಜ್ಯಾದ್ಯಂತ ರಸಗೊಬ್ಬರ ಕೊರತೆ ಆಗದಂತೆ ಕ್ರಮಕ್ಕೆ ಪ್ಲಾನ್ ಮಾಡ್ತಾ ಇದ್ದು ಈ ವಿಚಾರದಲ್ಲಿ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಫ್ರೀಡಂ ಟಿವಿಯ ನಿರಂತರ ವರದಿಗೆ ಪ್ರತಿಫಲ ಇದೀಗ ಸಿಕ್ಕಂತಾಗಿದೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಳೆದ ಒಂದು ವಾರದಿಂದ ನಿರಂತರವಾಗಿ ನಾವು ವರದಿಯನ್ನು ಬಿತ್ತರಿಸಿದ್ವಿ. ಆ ವರದಿಯಿಂದ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸಲುವಾಗಿ ಇವತ್ತು ರೈತರು ಸಾಲ ಮಾಡ್ಕೊಂಡು ದುಡ್ಡು ತಗೊಂಡು ಇವತ್ತು ಚಪ್ಲಿ ಫಾಳಿ ಇಟ್ಕೊಂಡಿದ್ದಾರೆ ಸರ್. 1 ಕಿಲೋಮೀಟರ್ ಗಟ್ಟಲೆ ಚಪ್ಲಿ ಫಾಳಿ ಇಟ್ಟಿದ್ದಾರೆ ಸರ್. ಇವತ್ತು ಮನಿ ಮಠ ಬಿಟ್ಟು ಎಲ್ಲ ಇವತ್ತು ಚಪ್ಲಿ ಲೈನಿಗೆ ಇಡಬೇಕು 1 ಕಿಲೋಮೀಟರ್. ಉದ್ದೇಶ ಏನಂದ್ರೆ ಇವತ್ತು ರೈತರು ಫರ್ಟಿಲೈಸರ್ ಇಂಪಾರ್ಟೆಂಟ್ ಸರ್. ಈಗ ಇಳುವರಿ ಬೇಕು ಸರ್. ಈಗ ಯೂರಿಯಾ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ಅಂತ ತಾವುಗಳೇನ್ ಸಾಲ ಮಾಡ್ಕೊಂಡಿದ್ದೀರಿ. ನಾಳೆ ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇದಕ್ಕೆ ಹೊಣೆಗಾರಿಕೆ ತಗೊಳ್ಳುವಂತವ್ರು ಯಾರು? ರಾಜ್ಯ ಸರ್ಕಾರನ ಅಥವಾ ನೀವು ಮಾಡಿರೋಂತಹ ಸಾಲ ಮನ್ನಾ ಮಾಡೋ ಅಂತ ಏನಾದ್ರು ಆಶ್ವಾಸನೆ ಕೊಡ್ತಾರ ರಾಜ್ಯ ಸರ್ಕಾರದವರು? ಕೊಡಕ್ಕಾಗತ್ತಾ? ಹೌದು ಸರ್ ರಾಜ್ಯ ಸರ್ಕಾರದವರು ಇದು ಹೊಣೆ ತಗೋಬೇಕು ಸರ್. ನಾವು ಇವತ್ತು ಇಷ್ಟೆಲ್ಲ ಸಾಲ ಮಾಡಿ ಬೆಳೆದ ಉದ್ದೇಶ ಏನು ಸರ್? ಇಡೀ ಕರ್ನಾಟಕ ಅನ್ನ ಹಾಕ್ಬೇಕಂತೇಳಿ ರೈತರು ಇವತ್ತು ಸಾಲ ಮಾಡಿ ಬೆಳಿತಾ ಇದೀವಿ ಸರ್ ನಾವು. ಮತ್ತೆ ಇವತ್ತು ರೈತರು ಅನ್ನ ಹಾಕ್ಬೇಕಂತ ಬೆಳಿತಿರೋದು. ಇಲ್ಲೇನೋ ನಾವೇನಲ್ಲಿ ಫ್ಯಾಕ್ಟ್ರಿ ಮಾಡ್ಬೇಕು, ಏನೇನೋ ಮಾಡ್ಬೇಕು, ದುಡ್ಡು ಗಳಿಸಿ ಅಂತೇಳಿ ಉದ್ದೇಶ ಇಲ್ಲ ಸರ್. ಹಾಗಾಗಿ ಒಂದ್ ವೇಳೆ ನಾವು ಇವತ್ತು ರೈತರು ಮಳೆ ಬರ್ಲಿಲ್ಲ ಅಂದ್ರೆ, ಬೆಳಿಲಿಲ್ಲ ಅಂದ್ರೆ ಇಡೀ ರೈತರು ಸಾಲ ಮನ್ನಾ ರಾಜ್ಯ ಸರ್ಕಾರ ಮಾಡ್ಬೇಕು ಸರ್. ಅವಾಗ ರೈತರ ಪರವಾಗಿ ಇರುವಂತ ಸರ್ಕಾರ ಇದ್ದಂಗೆ ಸರ್. ರೈತರು ಬದುಕ್ತಾರೆ ಸರ್. ಇಲ್ಲ ಚಳಿಗಾಲದ ಅಧಿವೇಶನ ಅಲ್ಲೇ ತಮ್ಮಲ್ಲೇ ಆ ಕಡೆ ಆಗುತ್ತಲ್ವಾ? ಅದಕ್ಕೆ ತಾವು ದಯಮಾಡಿ ತಯಾರಿ ಮಾಡ್ಕೊಳ್ಳಿ. ಇದನ್ನ ಪಾಯಿಂಟ್ ಮಾಡಿ ಇಟ್ಕೊಂಡಿರಿ. ಯಾಕೆಂದ್ರೆ ತಮಗೆ ತಾವೇ ಹೇಳಿದಂಗೆ ನಾವು ಕೂಡ ಒತ್ತಾಯ ಮಾಡ್ತೀವಿ ಸರ್. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಯಾಕೆ ಸರ್ ಮಾಡಬಾರ್ದು? ಈಗ ದೊಡ್ಡ ಉದ್ಯಮಿಗಳದು 15 ಲಕ್ಷ ಕೋಟಿ ಸಾಲ ಏನಿದೆ ಅದನ್ನ ಬಿಸ್ನೆಸ್ ಮ್ಯಾನ್ಗಳದು ಎಲ್ಲರದು ಮಾಡ್ಬಿಡ್ತಾರೆ. ರೈತರ ವಿಚಾರ ಅಂತ ಬಂದಾಗ ಯಾಕೆ ಸರ್ ಮಾಡೋದು? 2 ಲಕ್ಷ ಕೋಟಿ ಇದೆ. ಬರೀ 2 ಲಕ್ಷ ಕೋಟಿ ರಾಜ್ಯದ ಈ ಇಡೀ ದೇಶದ ರೈತರ ಸಾಲ 2 ಲಕ್ಷ ಕೋಟಿ ಮನ್ನಾ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾರಲ್ಲ. ಇನ್ನೊಂದು ಸರ್, ಇರ್ಷಾದ್ ಸರ್, ನಿಮ್ಮ ಗಮನಕ್ಕಿರಲಿ, ನಾವಾಗಲೇ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ. ಇದೆಲ್ಲವೂ ಕೂಡ ಸ್ಟಾಕ್ ಇರುವಂಥದ್ದು. ಇದು ಬೀದರ್ನಲ್ಲಿ ನಮ್ಮ ವರದಿಗಾರರೊಬ್ಬರು ಆ ಸ್ಥಳಕ್ಕೆ ಹೋಗಿ ನಮ್ಮ ರಿಪೋರ್ಟರ್ ನೋಡಿದಾಗ ಸ್ಟಾಕ್ ಮಾಡ್ಕೊಂಡು ಕೂತಿದಾರಲ್ಲಿ. ಸ್ಥಳೀಯ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿ ಈ ನಾನ್ಸೆನ್ಸ್ಗಳು ಇವರು ಯಾರು ಅಧಿಕಾರಿಗಳಿದ್ದಾರೆ, ಅಯೋಗ್ಯರು, ಡೆಪ್ಯೂಟಿ ಕಮಿಷನರ್ ಯಾರಿದ್ದಾರೆ ಅಲ್ಲಿ ಅವರೆಲ್ಲರೂ ಕೂಡ ಈ ಕಾಳಧನಿಕರ ಜೊತೆ ಕೈ ಜೋಡಿಸಿದ್ದಾರೆ. ಇವರು ಇಂಥ ನಾನ್ಸೆನ್ಸ್ಗಳನ್ನ ಕಿತ್ತಾಕಿ ಸರ್ ಇಂಥವ್ರನ್ನ ನಿಮ್ಮ ಸರ್ಕಾರದ ಗಮನಕ್ಕೆ ತನ್ನಿ. ಅದಕ್ಕೆ 16ನೇ ಏಪ್ರಿಲ್ಗೆನೆ ಅಂದಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಎಲ್ಲಾ ಜಿಲ್ಲಾಧಿಕಾರಿಗಳ ಕೈಗೊಳ್ಳಬಹುದಲ್ಲ ಸರ್? ರಾಜ್ಯ ಸರ್ಕಾರದ ಕೈಯಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಯಾರು ಕಾಳಸಂತೆನಲ್ಲಿ ಏನಾದರೂ ವ್ಯವಹಾರ ಮಾಡಿದ್ರೆ ಅಥವಾ ರಸಗೊಬ್ಬರ ಕೊರತೆ ಆದರೆ ಆ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದ್ರ ಜೊತೆನಲ್ಲಿ ಜಿಲ್ಲಾಧಿಕಾರಿಗೆ ಹೊಣೆಗಾರಿಕೆಯನ್ನ ಮಾಡಿದ್ದಾರೆ. ಸೊ ಅರ್ಥ ಆಯ್ತಲ್ಲ? ಆದ್ರೆ ನಾವು ಬಹಳ ಸೀರಿಯಸ್ ಆಗಿ 16th ಏಪ್ರಿಲ್ಗೆ ಈ ಸಮಸ್ಯೆಯನ್ನ ಅಡ್ರೆಸ್ ಮಾಡಿದೀವಿ. ಆಮೇಲೆ 19ನೇ ಮೇಗೆ ಮಾನ್ಯ ಕೃಷಿ ಸಚಿವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸರ್, ಕಾಳಸಂತೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಸರ್. ಏನು ನೋಟಿಫಿಕೇಶನ್ ಕೊಟ್ಟರು ಏನು ಮಾಡಿದ್ರು ಇದನ್ನೇನು ಮಾಡಕ್ಕಾಗಲ್ಲ. ಅಲ್ಲ, ನಾವು ಹೇಳ್ತಾ ಇದೆಯಲ್ಲ, ಯಾರು ಕಾಳಸಂತೆನಲ್ಲಿ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅಥವಾ ಯಾರು ಭ್ರಷ್ಟ ಅಧಿಕಾರಿಗಳು ಕೈ ಜೋಡಿಸ್ತಾ ಇದ್ದಾರೆ ಅಂತವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರೇ ಇಲ್ವಲ್ಲ? ಇಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿ ಕೃಷಿ ಸಚಿವರೇ ಇಲ್ವಲ್ಲ ನಿಮಗೆ? ನೋಡಿ, ಇವತ್ತು ಖಾಲಿ ಇಟ್ಕೊಂಡಿದ್ದೀರಲ್ಲ ನೀವು. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಕೃಷಿ ಸಚಿವರ ಸಚಿವಾಲಯವನ್ನ ನೋಡ್ಕೊಳ್ತಾ ಇರೋದು. ಅವ್ರ ಅಡಿನಲ್ಲಿ ಇದೆ ಅದು. ಅವರು ಈಗಾಗಲೇ ಅಲ್ಲಿರುವಂತ ರೈತರ ಕಷ್ಟ ಕೇಳೋದು ಯಾವಾಗ ಕೊಟ್ಟಿದ್ದಾರೆ. ಮಾತಾಡ್ಕೊಂಡು
ರೈತರ ಏನು ನೀವಿಲ್ಲಿ ಮಾತಾಡ್ಕೊಂಡು ಉಳ್ಕೊಂಡ್ಬಿಡ್ತೀರಿ ಅಲ್ಲ, ಸರ್. ಈಗ ಅಲ್ಲ, ಅಲ್ಲಿ ಅಲ್ಲ, ಕಾಳಧನಿಕರು ಹೇಳ್ತಾ ಒಂದಕ್ಕೆ ಇದ್ದೀನಿ. ಎರಡರಷ್ಟು ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ರೈತರ ಏನು ಜೆನ್ಯೂನ್ ಇವತ್ತೇನು ಪ್ರಾಬ್ಲಮ್ ಹೇಳಿದ್ದಾರೆ, ರೈತರ ಸಮಸ್ಯೆಗಳನ್ನು ಅವ್ರು ಹೇಳಿದ್ದಾರೆ, ನಾನು ಅದನ್ನ ಪರಿಹಾರ ಮಾಡುವಂತ ಕೆಲಸ ಸರ್ಕಾರ ವಾರ್ ಫುಟ್ ಲೆವೆಲ್ ಅಲ್ಲಿ ಮಾಡುತ್ತೆ, ಯುದ್ಧ ಸ್ತರದಲ್ಲಿ ಮಾಡುತ್ತೆ, ಅದನ್ನ ಹೇಳ್ಬಲ್ಲ. ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ರಾಜ್ಯದಲ್ಲಿ ರಸಗೊಬ್ಬರ ಬಿತ್ತನೆ ಬೀಜದ ಕೊರತೆ ಎದುರಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವಾರದಿಂದ ಫ್ರೀಡಮ್ ಟಿವಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತು. ರೈತರಿಗೆ ಆಗ್ತಾ ಇರುವಂಥ ಒಂದು ತೊಂದರೆ ಮತ್ತು ಇದರ ಕುರಿತಾಗಿ ನಾವು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದ್ವಿ. ಕೊನೆಗೂ ಕೂಡ ಇದರಿಂದಾಗಿ ಈ ಸುದ್ದಿಯನ್ನು ನಾವು ಬಿತ್ತರ ಮಾಡಿದ್ರಿಂದಾಗಿ, ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರ ಮಾಡಿದ್ರಿಂದಾಗಿ, ರೈತರ ಪರ ನಾವು ನಿಂತಿದ್ರಿಂದಾಗಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಇವತ್ತು ನಡೆದಂತಹ ಸಭೆಯಲ್ಲಿ ಕೂಡ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ CM ಅನ್ನುವಂಥ ಒಂದು ಮಾಹಿತಿ ಇದೆ ಅಧಿಕಾರಿಗಳನ್ನ. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಲ್ವೇ? ಎಸ್ ವಸಂತ್, ಏನು ನಿರಂತರವಾಗಿ ರೈತರ ಸಮಸ್ಯೆಗಳ ಬಗ್ಗೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಬಿತ್ತನೆ ಬೀಜಗಳ ಬಗ್ಗೆ ಫ್ರೀಡಮ್ ಟಿವಿ ನಿರಂತರವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಅಂದ್ರೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು ಮತ್ತು ಅದರ ಬಗ್ಗೆ ಕೂಡ ಧ್ವನಿ ಎತ್ತುವ ಕೆಲಸ ಮಾಡಿತ್ತು. ಅದರಿಂದಾಗಿ ಅದಕ್ಕೆ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಇವತ್ತಂದ್ರೆ ನಾವು ನೋಡ್ತಿರ್ಬೋದು, ಸೆಕೆಂಡ್ ಸ್ಯಾಟರ್ಡೆ ಇದ್ರೂ ಕೂಡ ಇವತ್ತು ಅಧಿಕಾರಿಗಳ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಇದೇ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ CM ಕೂಡ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ DC-ಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ CU-ಗಳಾಗಿರ್ಬೋದು ಮತ್ತೆ SP-ಗಳ ಜೊತೆ ಸಭೆಯನ್ನ ಕರೆದಿರೋದು. ಇದರಲ್ಲಿ ಎಲ್ಲಾ ಸಚಿವರು ಅಂದ್ರೆ ಯಾರು 14 ಜನ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಅವರೆಲ್ಲ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಪ್ರಮುಖವಾಗಿ ಈಗ ತಾನೇ ಮುಂಗಾರು ಮಳೆ ಆರಂಭ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಆಗುವಂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸಬೇಕು ಮತ್ತೆ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಬೇಕು ಎಂಬ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ನಡೆಯುತ್ತೆ. ಮತ್ತೆ ಅಧಿಕಾರಿಗಳೇ ಕೆಲವು ಸಲಹೆ ಸೂಚನೆಗಳನ್ನ ಕೂಡ CM ಇಂದ ಪಡಿತಾರೆ. ಮತ್ತೆ ಅದೇ ರೀತಿ ಜಿಲ್ಲಾವಾರು ಯಾವ ರೀತಿ ವಾತಾವರಣ ಇದೆ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ CM ಕೂಡ ಮಾಹಿತಿಯನ್ನ ಪಡೆಯುವಂಥದ್ದು. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಬಿತ್ತನೆ ಬೀಜಗಳ ಕೊರತೆ ಮತ್ತೆ ಅದೇ ರೀತಿ ರಸಗೊಬ್ಬರ ಕೊರತೆ ಕೂಡ ರಾಜ್ಯ ಮಟ್ಟದಲ್ಲಿ ಅಂದ್ರೆ ರಾಜ್ಯದ ಸಂಪೂರ್ಣವಾಗಿ ಚರ್ಚೆ ಆಗ್ತಿದೆ. ಅದಕ್ಕೆ ರೈತರು ಕೂಡ ಪ್ರತಿಭಟನೆಗಳಾಗಿರ್ಬೋದು ಮತ್ತೆ ಆಕ್ರೋಶವನ್ನ ಕೂಡ ಸರ್ಕಾರ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋದ್ರಿಂದ ಇವತ್ತು ಜಿಲ್ಲಾ ಪಂಚಾಯತ್ CU ಮತ್ತು DC-ಗಳ ಜೊತೆ ಕೂಡ ಇದನ್ನ ಚರ್ಚೆ ಮಾಡ್ತಾ ಇರೋದು. ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಅಂತ ಈಗಾಗಲೇ CM ಅವರು ಕೂಡ ಸೂಚನೆ ಕೊಟ್ಟಿರೋದು ಒಂದು ರೀತಿ ಗರಂ ಆಗಿರುತ್ತದೆ. ಯಾಕೆಂದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇದ್ರು ಕೂಡ ನೀವ್ ಯಾಕೆ ಎಚ್ಚೆತ್ತುಕೊಂಡಿಲ್ಲ, ಇದ್ರ ಬಗ್ಗೆ ಈಗಾಗಲೇ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ ಎಂಬ ಪ್ರಶ್ನೆಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತದ್ದು. ಅವರು ಕೂಡ ಸಂಪೂರ್ಣವಾಗಿ ಜಿಲ್ಲಾ ವರದಿಯನ್ನ ಕೂಡ CM ಸಿದ್ದರಾಮಯ್ಯ ವರದಿಯನ್ನ CM DKಶಿ ಅವರಿಗೆ ವರದಿಯನ್ನು ಒಪ್ಪಿಸ್ತಾ ಇರುವಂತದ್ದು. ವಸಂತ್, ಓಕೆ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.